ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವು ಮಾತಾಡ್ತಿರೋದು. ಒಂದು ವಿಲೇಜ್ಗೆ ಟಚ್ ಆಗಿರೋಂಥ ಜಾಗ, 1 ಎಕರೆ 14 ಗುಂಟೆ ಜಾಗ ಒಂದು ಮಾರಾಟಕ್ಕೆ ಬಂದಿದೆ ನೋಡಿ ಸರ್. ಇದೇನು ನೋಡ್ತಿದ್ದಾರೆ ವಿಲೇಜ್ ಪಕ್ಕದಲ್ಲೇ ಟಚ್ ಆಗಿರೋಂಥ ಜಾಗ ನೋಡಿ, ತೋರಿಸ್ತಾ ಇದ್ದೀನಲ್ಲ. 1 ಎಕರೆ 14 ಗುಂಟೆ ಬರುತ್ತೆ ಜಾಗ ನೋಡಿ. ನಿಮಗೆ ಲಾಸ್ಟು ಅದು 2 ವೀಲರ್ ನಿಂತಿದೆ, ಅಲ್ಲಿಂದ ಹಿಂಗೆ ನಿಮ್ಗೆ ಒಳ್ಳೆ ಬಾಕ್ ಸ್ಟಾಪಲ್ಲಿ ಇದೆ. ಫ್ಯೂಚರಲ್ಲಿ ಮುಂದೆ ಬೇಡ ಅಂದರೆ ನೀವು ಲೇಔಟು ಕೂಡ ಮಾಡ್ಬೋದು. ಊರಿಗೆ ಟಚ್ ಆಗಿರೋಂಥ ಜಾಗ. ನಿಮಗೆ ಈ ಮೆಟ್ಲಿಂಗ್ ರೋಡ್ ಏನು ಫೇಸಿಂಗ್ ಇದೆ, ಅದಕ್ಕೆ ಹೆಚ್ಚು ಕಮ್ಮಿ ನಿಮಗೆ ಫ್ರಂಟು ಒಂದು 140 ಅಡಿ ಮೇಲಿದೆ ಫ್ರಂಟು ನೋಡಿ. ಇದೇನು ನೋಡ್ತಾ ಇದ್ದೀರಿ ಜಾಗ, ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರುತ್ತೆ. 1 ಎಕರೆ 14 ಗುಂಟೆ. ಇದು ಮೈಸೂರಿಗೆ ಒಂದು 50 ಕಿಲೋಮೀಟ್ರ್ ಬರುತ್ತೆ. ನಿಮಗೆ ಬ್ಯಾಂಗ್ಳೂರಿಗೆ ಒಂದು 185 ಕಿಲೋಮೀಟ್ರ್ ಬ್ಯಾಂಗ್ಳೂರು ಬರುತ್ತೆ. ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರೋವಂಥ ಜಾಗ, ರೆಡ್ ಸಾಯಿಲು, ವಿಲೇಜ್ಗೆ ಟಚ್ ಆಗಿದೆ ನೋಡಿ ಸರ್. ಇದೇನು ನೋಡ್ತಾ ಇದ್ದಾರೆ, ಇದೇ ವಿಲೇಜ್ಗೆ ಟಚ್ ಆಗಿರೋಂಥ ಜಾಗ. 1 ಎಕರೆ ಜಾಗ, ಫಾರ್ಮ್ ಹೌಸ್ ಮಾಡೋರು ಒಳ್ಳೆ ಜಾಗ, ತುಂಬ ಚೆನ್ನಾಗಿದೆ. 1 ಎಕರೆ 14 ಗುಂಟೆ ಬರುತ್ತೆ. ಬೇಡ ಅಂದರೆ ಬೇಕಾದ್ರೆ ನೀವು ಸೈಟು ಕೂಡ ಬೇಕಾದ್ರೆ ಮಾಡ್ಬೋದು. ನೀವು ಲಾಸ್ಟು ಅಲ್ಲಿ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ತುಗರಿ ಇದೆಯಲ್ಲ, ಲಾಸ್ಟು ಫೆನ್ಸಿಂಗ್ ಬಾರ್ಡ್ರ್ ಇದೆಯಲ್ಲ, ಅಲ್ಲಿವರೆಗೆ ಬರುತ್ತೆ ನಿಮಗೆ. 1 ಎಕರೆ 14 ಗುಂಟೆ ರೀ, 1 ಎಕರೆ 14 ಗುಂಟೆ ಬರುತ್ತೆ. ಇದು ನಿಮಗೆ ಮೈಸೂರು ಮತ್ತು ಗುಂಡ್ಲುಪೇಟೆ ಊಟಿ ನ್ಯಾಷನಲ್ ಹೈವೇಯಿಂದ ಜಸ್ಟ್ ಜಮೀನಿಗೆ ನಿಮಗೆ ಕರೆಕ್ಟಾಗಿ ಒಂದು 4 ಕಿಲೋಮೀಟ್ರ್ ಅಂತರದಲ್ಲಿದೆ. ಗುಂಡ್ಲುಪೇಟೆ ಟೌನ್ಗೆ ಕರೆಕ್ಟಾಗಿ ಲ್ಯಾಂಡಿಂದ 10 ಕಿಲೋಮೀಟ್ರ್ ಬರುತ್ತೆ. NHಗೆ 4 ಕಿಲೋಮೀಟ್ರ್ ಬರುತ್ತೆ. ಈ ಜಾಗಕ್ಕೆ ನೀವು 2-3 ಕಡೆಯಿಂದನೂ ಬರ್ಬೋದು. ಇದು ವಿಲೇಜ್ ಬಂದು ದೊಡ್ಡ ವಿಲೇಜ್ ಟಚ್ಚಲ್ಲೇ ಇರೋಂಥ ಜಾಗ ನೋಡಿ. ಏನು ನೋಡ್ತಾ ಇದ್ದೀರಾ, ವಿಲೇಜ್ಗೆ ಟಚ್ ಇರೋಂಥ ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ. ಜಾಗ ತುಂಬ ಚೆನ್ನಾಗಿದೆ. 1 ಎಕರೆ 14 ಗುಂಟೆ ಬರುತ್ತೆ ನೋಡಿ ಸರ್. ರೆಡ್ ಸಾಯಿಲ್ ಬರುತ್ತೆ ಜಾಗ. ನಿಮಗೆ ಪ್ಯೂರ್ ಇಟ್ಟಿಗೆ ಮಣ್ಣು ಸರ್. ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ ಜಾಗ. ಸಿಂಪಲ್ಲಾಗಿ 1 ಎಕರೆ 1.5 ಎಕರೆ ನೋಡೋರು ಒಳ್ಳೆ ಜಾಗ, ತುಂಬ ಚೆನ್ನಾಗಿದೆ. ಇದು ಅಗ್ರಿಮೆಂಟ್ ಕೊಡೋಣ, ಡೈರೆಕ್ಟು ರಿಜಿಸ್ಟ್ರೇಷನ್ಗೆ ಇರೋದು ಮಾತ್ರ ಆಗುತ್ತಾ. ಇದು ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ಮಾತ್ರ ಕೊಡ್ತಾರೆ, ಅಗ್ರಿಮೆಂಟ್ ಏನು ಕೊಡೋಣ ನೋಡಿ ಸರ್. ಅಕ್ಕಪಕ್ಕ ಒಳ್ಳೊಳ್ಳೆ ತೋಟಗಳು ಕೂಡ ಮಾಡಿದ್ದಾರೆ. ಅದ್ರ ಪಕ್ಕದಲ್ಲಿರೋಂಥ ಜಾಗ ಇದು. ಜಾಗ ಮಾತ್ರ ಒಳ್ಳೆ ತುಂಬ ಬೊಂಬಾಟಾಗಿದೆ. ಇಲ್ಲಿ ನೀವು ಸೈಟ್ ಮಾಡ್ತೀನಿ ಅಂದರೆ ಹೆಚ್ಚು ಕಮ್ಮಿ ಗುಂಟೆಗೆ ನಿಮಗೆ ಒಂದು